ಇಲ್ಲಿ ಎಲ್ಲ ಸದಸ್ಯರುಗಳು ಹೋಗುವ ಬಂದು ಕುತ್ಕೊಂಡೆ ಬಿಟ್ಟ ನಾನು ಕೆಳಗಡೆ ಕೂತಿದ್ದು ಎಲ್ಲರೂ ಅಷ್ಟು ಬಲವಂತ ಮಾಡಿದ ಮೇಲೆ ಬಂದಿದ್ದು ನಾನು ಬಂದೇ ಇರಲಿಲ್ಲ ಮೇಲಕ್ಕೆ. ಅದು ಆಗ್ತಲ್ಲಿರೋದು ಹಂಗೆ. ಹೌದಾ? ಇವರಿಗೆ ಇಲ್ಲಿ ಇವ್ರಿಗೊಂದು ಜವಾಬ್ದಾರಿ ಅಂತ ಇರುತ್ತೆ. ಈಗ ನಮ್ಮ ಪರಿಷತ್ನಲ್ಲಿ ಸೆಕ್ರೆಟರಿ ಕಾರ್ಯದರ್ಶಿ ಅಂತ ಇರ್ತಾರೆ. ಆ ಕಾರ್ಯದರ್ಶಿಗಳು ಸಭೆ ನಡವಳಿಕೆ ಏನಿರುತ್ತೆ ಅದರ ಪ್ರಕಾರ ನಡೆಸಬೇಕಾಗಿರೋದು ಅವ್ರ ಜವಾಬ್ದಾರಿ. ಇಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಅವ್ರು ಯಾರು ಹೇಳಿದ್ರು ಕೂಡ, ಈಗ ಸದಸ್ಯರು ಹೇಳಿದ್ರು ಅಂತ ಹೇಳ್ತಿದ್ದಾರೆ, ಅದು ಹೇಳಿದ್ರು ಕೂಡ ಅದು ಎಲ್ಲ ಒಂದು ಕಡೆ ಆಕ್ಟ್ಗೆ ವಿರುದ್ಧ ಆಗುತ್ತೆ, ಸಂವಿಧಾನದ ವಿರುದ್ಧ ಆಗುತ್ತೆ. ಮಾಡಬೇಕಾದ್ರೆ ಕಮಿಷನರ್ಗೆ ಆಯುಕ್ತರಿಗೆ ಒಂದು ಜವಾಬ್ದಾರಿ ಇರುತ್ತೆ. ಇದೊಂಥರ ಹೆಂಗಾಗ್ತಾ ಇದೆ ಅಂದ್ರೆ ಸಂತೆ ಸಂತೆ ತರ ಆಗ್ತಾ ಇದೆ. ನಡೆಸಬಾರ್ದು ಸಭೆಗಳನ್ನ, ಈ ರೀತಿ ಸಭೆಗಳನ್ನ ನಡೆಸಬಾರ್ದು. ಇದು ಒಂದು ಜವಾಬ್ದಾರಿ ಜಾಗ. ಒಂದು ನಗರಸಭೆ ಅಂದ್ರೆ ಅದು ಕಡಿಮೆ ಅಲ್ಲ. ಒಂದು ಇವತ್ತು ಒಂದು ಗ್ರಾಮ ಪಂಚಾಯತ್ ಕೂಡ ಅದರದೇ ಆದಂತ ಒಂದು ಮಹತ್ವ ಇರುತ್ತೆ. ಇದಕ್ಕೆ ಒಂದು ಮಹತ್ವ ಬೇಕು. ಈಗ ನಮ್ಮ ಸದಸ್ಯರಿಗೂ ಜವಾಬ್ದಾರಿ ಇರಬೇಕು. ಅಧಿಕಾರಿಗಳು ತಪ್ಪು ಮಾಡಿದಾಗ ದಂಡಿಸಬೇಕು, ಸರಿದಾರಿಗೆ ತರಬೇಕು. ಈಗ ಈ ವಿಚಾರಕ್ಕೆ ನೀವೆಲ್ಲ ಒಮ್ಮತದಿಂದ ಏನು ತೀರ್ಮಾನ ತಗೋತೀವಿ ಅದರ ಪ್ರಕಾರ ಮಾಡಿ. ಈಗ ಕೊಡ್ತಾರೆ ಅರ್ಥ ಆಯ್ತಲ್ಲ? ಬರ್ತಾರೆ ಬಿಡಿ. ಈಗ ಅವ್ರ ಜಾಗಕ್ಕೆ ಬರ್ತಾರೆ. ನಾನು ಕೂತಿದ್ದೆ ಅಲ್ಲಿ. ಎಲ್ಲ ಸದಸ್ಯರು ಅವಾಗ ಅಂತ ಬುದ್ಧವಾಗಿಲ್ಲ, ಇರಲಿಲ್ಲ. ಎಲ್ಲರೂ ಸ್ಟಾರ್ಟಿಂಗ್ ಎಲ್ಲ ಸದಸ್ಯರು ಹೇಳಿದ್ರು. ಇವಾಗ ಏನೋ ತಪ್ಪು ಆಗಿದೆ. ಇವಾಗ ಎಲ್ಲ ಹೇಳ್ತಾ ಇದ್ದಾರೆ ನಮ್ಗೆ ತಪ್ಪಾಗಿದೆ. ಇವಾಗ ನೀವು ಜನ ನಗರಸಭೆನ ಇಲ್ಲಿ ನಡವಳಿಕೆಗಳನ್ನ ಬಹಳ ಆಸಕ್ತಿಯಿಂದ ನೋಡ್ತಾರೆ. ಇಲ್ಲ ಇಲ್ಲ, ಈಗ ನೀವು ಮಾನವೀಯತೆ ಯಾವುದು ನಮ್ಮ ಅಂಜನಪುರ ಅಧ್ಯಕ್ಷ ಆಗಿದ್ದಾಗ ಅವ್ರ ಅವಧಿ ಮುಗಿದ್ರೆ ಆಯ್ತ್ರ ನೀವು ಕೂದಿಸಿದಾಗ ತಗೊಂಡ
ಮುನ್ಸಿ ಮರ್ಯಾದೆ ತೆಗಿಯೋ ಕೆಲಸ ಮಾಡಬೇಡಿ ದಯವಿಟ್ಟು. ಕೇಳ್ರಿ ಇಲ್ಲಿ, ನೆಕ್ಸ್ಟ್ ವಿಷಯ ಮಾತ್ರ ಬಿಡಿ, ಕಟ್ ಮಾಡಿ.